ಲೂಪ್ ಮಾಡಬೇಕು. ಮಾಡಿದ ಲೂಪಲ್ಲಿ ಲಾಂಗ್ ಒಂದು ಮೇಲಿರಬೇಕು, ಸಣ್ಣದ ಕೆಳಗಿರಬೇಕು. ಹಿಂಗೆ ಹಾಕಿ ಅದನ್ನು ಗಂಟು ಹಾಕ್ದಂಗೆ ಹಾಕಬೇಕು. ಬಟ್ ಗಂಟು ಹಾಕಬಾರ್ದು, ಅದು ಪೆಂಟಗನ್ ಶೇಪಿಗೆ ಬಂದು ನಿಲ್ಬೇಕು. ಪೆಂಟಗನ್ ಹಿಂದಕ್ಕೆ ಫೋಲ್ಡ್ ಆಗುತ್ತೆ, ಇಲ್ಲಿ ಇದು ಫೋಲ್ಡ್ ಆಗುತ್ತೆ, ಪೆಂಟಗನ್. ಓಕೆನಾ? ಮಂತ ಪೆಂಟಗನ್ನು. ಈಗ ಈ ಪೇಪರು ಯಾವ್ಯಾವ ಸೈಡಿಗೆ ಹೋಗ್ತಾ ಹೋಗುತ್ತೋ ಆ ಸೈಡಿಗೆ ಫೋಲ್ಡ್ ಮಾಡೋದು. ಇದು ಇಲ್ಲಿ ಫೋಲ್ಡ್ ಆಗುತ್ತೆ, ಎಸ್, ತಿರುಗಿಸೋದು. ಇದು ಇಲ್ಲಿ ಫೋಲ್ಡ್ ಆಗುತ್ತೆ, ತಿರುಗಿಸೋದು. ಫೋಲ್ಡ್ ಅನ್ನೋದಕ್ಕೆ ಸುತ್ತೋದು ಅನ್ಕೊಳ್ಳಿ, ಸುತ್ತುತ್ತಾ ಹೋಗೋದು. ಅದು ಒಂದು ಎಂಡ್ ಬರೋವರೆಗೂ ಸುತ್ತಾ ಹೋಗಬೇಕು. ಎಂಡ್ ಬಂದಿದ್ದು ಒಳಗೆ ಫೋಲ್ಡ್ ಆಗೋದಿಲ್ಲ ಅಂದರೆ ಒಂದು ಸ್ಟೆಪ್ ಹಿಂದಕ್ಕೆ ಓಪನ್ ಮಾಡಿ, ಆ ಓಪನ್ ಮಾಡಿದ್ದನ್ನು ಜಸ್ಟ್ ಎಡ್ಜ್ವರೆಗೂ ನೋಡ್ಕೊಂಡು ಲೆಂತ್ ಮೆಷರ್ ಮಾಡಿ ಮಡಚಿಬಿಟ್ಟು ಅದನ್ನು ಹಿಂದೆ ಪಾಕೆಟ್ ಓಪನ್ ಆಗುತ್ತೆ. ಆ ಪಾಕೆಟ್ ಒಳಗಡೆಗೆ ಕ್ಲಿಯರಾಗಿ ಹಾಕಿದ್ರೆ ಗಟ್ಟಿ ಆಗುತ್ತೆ. ಸ್ಟಾರ್ ಎಷ್ಟು ಸ್ಟಿಫ್ ಆಗುತ್ತೆ ಅಂತಂದರೆ ನೀವು ಹೊಡೆದ್ರೂ ಸೌಂಡ್ ಟಕ್ ಟಕ್ ಅಂತ ಬರುತ್ತೆ. ಸ್ಟಿಫ್ ಆಗಿರೋ ಸ್ಟಾರ್ನ ನೀವು ಕಾರ್ನರ್ಸ್ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಶೇಪ್ ಚೆನ್ನಾಗಿ ಬರೋಲ್ಲ. ಉಗುರು ಹಚ್ಚಿ ಎಡ್ಜಿನ ಸೆಂಟರಲ್ಲಿ ಒತ್ತಿದ್ರೆ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ಸ್ಟಾರಾಗಿ ಕಾಣುತ್ತೆ, ಏನೋ ಹಿತ್ಕಿರೋ ಪಪ್ ಕಂಡಂಗೆ ಕಾಣೋದಿಲ್ಲ. ಸೊ ಎಡ್ಜನ್ನ ಪ್ರೆಸ್ ಮಾಡಿ ಹಿತಕ್ಬೇಡಿ. ಅಷ್ಟೇ, ಸ್ಟಾರ್ ಡನ್.